ಇನ್ನು ಮೈಸೂರಿನ ಉದಯಗಿರಿ ಪೊಲೀಸ್ ಠಾಣೆ ಗಲಭೆ ಪ್ರಕರಣದಲ್ಲಿ ಭಾಗಿಯಾಗಿದ್ದ ಮೌಲ್ವಿ ಮುಫ್ತಾಕ್ನನ್ನ ಪ್ರಚೋದನಕಾರಿ ಭಾಷಣ ಮಾಡಿದ್ದ ಮೌಲ್ವಿಯನ್ನ ಬಂಧನ ಮಾಡಲಾಗಿದೆ. ಈ ಘಟನೆ ಬಳಿಕ ತಲೆಮರೆಸಿಕೊಂಡಿದ್ದ ಈ ಮೌಲ್ವಿ ಈಗ ಆರೋಪಿಯನ್ನ ಪೊಲೀಸರು ಬಂಧಿಸಿದ್ದಾರೆ. ಸಿಸಿಬಿ ಪೊಲೀಸರು ಸತತ ಕಾರ್ಯಾಚರಣೆಯ ಬಳಿಕ ಈಗ ಮೌಲ್ವಿಯನ್ನ ಬಂಧನ ಮಾಡಿದ್ದಾರೆ. ಮೈಸೂರಿನ ಉದಯಗಿರಿ ಪೊಲೀಸ್ ಠಾಣೆಯಲ್ಲಿ ಕಲ್ಲು ತೂರಾಟ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಪ್ರಚೋದನಕಾರಿ ಹೇಳಿಕೆ ಕೊಟ್ಟಿದ್ದ ಈ ಮೌಲ್ವಿ ಬಳಿಕ ತಲೆಮರೆಸಿಕೊಂಡಿದ್ದ. ಈಗ ಪೊಲೀಸರಿಗೆ ಶರಣಾಗಿದ್ದಾನೆ. ಸಿಸಿಬಿ ಪೊಲೀಸರು ಹುಡುಕಿದ್ದಾರೆ, ಕೊನೆಗೆ ಸಿಕ್ಕಿದ್ದಾನೆ. ಘಟನೆ ಬಳಿಕ ತಲೆಮರೆಸಿಕೊಂಡಿದ್ರು ಆರೋಪಿ ಮುಫ್ತಾಕ್. ಈ ಘಟನೆ ಬಳಿಕ ತಲೆಮರೆಸಿಕೊಂಡಿದ್ರು. ತುಂಬಾ ದೊಡ್ಡ ಮಟ್ಟಕ್ಕೆ ಗಲಭೆ ಆಗುತ್ತೆ ಅಂತ ಗೊತ್ತಾಗ್ತಾ ಇದ್ದಂತೆ ಮೊದಲಿಗೆ ಪ್ರಚೋದನಕಾರಿ ಭಾಷಣ ಮಾಡಿಬಿಟ್ಟಿದ್ರು. ಆದರೆ ಇದು ಯಾವ ಪರಿಣಾಮ ಬೀರುತ್ತೆ ಅಂತ ಸ್ವಲ್ಪನೂ ಆಲೋಚನೆ ಮಾಡಿರಲಿಲ್ಲ ಅನ್ಸುತ್ತೆ. ಜೊತೆಗೆ ಈ ಘಟನೆ ದೊಡ್ಡದಾಗ್ತಾ ಇದ್ದಂತೆ ತಲೆಮರೆಸಿಕೊಂಡಿದ್ರು. ಆತನಿಗಾಗಿ ಹುಡುಕಾಟ ಕೂಡ ಮಾಡ್ತಾ ಇದ್ರು. ಈಗ ಕೊನೆಗೂ ಮೌಲ್ವಿ ಪೊಲೀಸರಿಗೆ ಸಿಕ್ಕಿದ್ದಾನೆ. ಸಿಸಿಬಿ ಪೊಲೀಸರ ಸತತ ಕಾರ್ಯಾಚರಣೆಯ ಬಳಿಕ ಈಗ ಮೌಲ್ವಿ ಬಂಧನವಾಗಿದ್ದಾನೆ. ಪ್ರಚೋದನಕಾರಿ ಭಾಷಣ ಮಾಡಿ ಪರಾರಿಯಾಗಿದ್ದಾನೆ. ಕೊನೆಗೂ ಅರೆಸ್ಟ್ ಆಗಿದ್ದಾನೆ. ಓಕೆ, ಈ ಬಗ್ಗೆ ಹೆಚ್ಚಿನ ಮಾಹಿತಿ ಕೊಡ್ಲಿಕ್ಕೆ ನಮ್ಮ ಮೈಸೂರಿನಿಂದ ಪ್ರತಿನಿಧಿ ಪುಟ್ಟಸ್ವಾಮಿ ಸಂಪರ್ಕದಲ್ಲಿದ್ದಾರೆ. ಪುಟ್ಟಸ್ವಾಮಿ, ಈಗ ಮೈಸೂರಿನಲ್ಲಿ ಉದ್ರಿಕ್ತ ವಾತಾವರಣ ನಿರ್ಮಾಣವಾಗಲಿಕ್ಕೆ ಈತನ ಪ್ರಚೋದನಕಾರಿ ಹೇಳಿಕೆಯೇ ಕಾರಣ ಅಂತ ಕರೀಲಾಗಿತ್ತು. ಜೊತೆಗೆ ಈತ ಗಲಭೆಯಾಗಿ ಪ್ರಚೋದನಕಾರಿ ಭಾಷಣ ಮಾಡಿದ, ಅದಾದ ನಂತರ ನಾಪತ್ತೆಯಾಗಿದ್ದ. ಈಗ ಮತ್ತೆ ಪೊಲೀಸರ ಕೈವಶವಾಗಿದ್ದಾನೆ. ಏನಿದೆ ಇದ್ರ ಬಗ್ಗೆ ಹೆಚ್ಚಿನ ಅಪ್ಡೇಟ್ಸ್ ಪುಟ್ಟಸ್ವಾಮಿ? ಶ್ರೀಕಾಂತ್, ಈ ತಿಂಗಳು 10ನೇ ತಾರೀಕಿನಲ್ಲಿ ನಡೆದಂತಹ ಒಂದು ಅವಹೇಳನಕಾರಿ ಪೋಸ್ಟಿಂಗ್ ನ ಸಾಮಾಜಿಕ ಜಾಲತಾಣದಲ್ಲಿ ಹಾಕಿದಂತ ವಿಚಾರವಾಗಿ ಉದಯಗಿರಿಯಲ್ಲಿ ಸುಮಾರು 1000ಕ್ಕೂ ಹೆಚ್ಚು ಜನರು ಸೇರಿದ್ರು. ಆ ಒಂದು ಸೇರಿದಂತಹ ಜಾಗದಲ್ಲಿ ಈ ಮೌಲ್ವಿ ಅಂತಕ್ಕಂಥ ವ್ಯಕ್ತಿಯು ಪ್ರಚೋದನಕಾರಿ ಭಾಷಣವನ್ನ ಮಾಡಿದ್ರು. ಮತ್ತೆ ಜನರನ್ನ ಉರಿದುಂಬಿಸುವಂತಹ ಮತ್ತು ಪ್ರಚೋದನೆಗೊಳಗಾಗುವಂತಹ ರೀತಿಯಲ್ಲಿ ಮಾತುಗಳನ್ನ ಆಡಿದ್ರು. ಸೊ ಈತನು ಎಲ್ಲೋ ಒಂದು ಕಡೆ ತಲೆಮರೆಸ್ಕೊಂಡು ಇದ್ದ. ಸೊ ಕೆಲವೊಂದಷ್ಟು ದಿನ ಹಿಂದೆ ರಾಜ್ಯದ ಗೃಹ ಸಚಿವರು ಕೂಡ ಉದಯಗಿರಿ ಪೊಲೀಸ್ ಠಾಣೆಗೆ ಭೇಟಿ ನೀಡಿ ಫಸ್ಟ್ ಮೊದಲನೇದಾಗಿ ಕಾನೂನಿನ ಸುವ್ಯವಸ್ಥೆಯನ್ನು ಕಾಪಾಡತಕ್ಕಂಥ ನಿಟ್ಟಿನಲ್ಲಿ ಪೊಲೀಸರಿಗೆ ಎಲ್ಲಾ ಅಧಿಕಾರವನ್ನು ನೀಡಿದೆ. ಮೊದಲು ಜನರ ರಕ್ಷಣೆ ಮತ್ತು ಕಾನೂನಿನ ಸುವ್ಯವಸ್ಥೆಯನ್ನ ಕಾಪಾಡಬೇಕು ಅಂತ ಹೇಳಿ ಒಂದು ಮಾರ್ಗದರ್ಶನವನ್ನು ನೀಡಿ ಹೋಗಿದ್ರು. ನಿನ್ನೆ ತಾನೇ ಪ್ರತಾಪ್ ಸಿಂಹ ಅವರು ಕೂಡ ತಮ್ಮ ಹೇಳಿಕೆಯಲ್ಲಿ ಪೊಲೀಸರಿಗೆ ಸರಿಯಾದ ರೀತಿ ಮಾರ್ಗದರ್ಶನವನ್ನು ಮಾಡಿಲ್ಲ, ಇನ್ನು ಯಾರನ್ನೂ ಕೂಡ ಅರೆಸ್ಟ್ ಮಾಡಬಾರದು ಅನ್ನುವಂತಹ ವಿಚಾರವನ್ನ ಹೇಳಿ ಹೋಗಿದ್ದಾರೆ ಗೃಹ ಸಚಿವರು. ಯಾರನ್ನೂ ಕೂಡ ಇನ್ನು ಮುಂದೆ ಅರೆಸ್ಟ್ ಮಾಡಬಾರದು ಮುಸ್ಲಿಂ ಸಮುದಾಯವನ್ನ ಅನ್ನುವಂತ ರೀತಿಯಲ್ಲಿ ಹೇಳಿ ಹೋಗಿದ್ದಾರೆ ಪರಮೇಶ್ವರ್ ಅವರು ಅಂತಕ್ಕಂತಹ ಹೇಳಿಕೆಯನ್ನು ಕೂಡ ಕೊಟ್ಟಿದ್ರು. ಆ ಹೇಳಿಕೆಯ ಬೆನ್ನಲ್ಲೇ ಈ ಒಂದು ಅರೆಸ್ಟ್ ಮಾಡಿರ್ತಕ್ಕಂಥದ್ದು ಎಲ್ಲೋ ಒಂದು ಕಡೆ ಪ್ರತಾಪ್ ಸಿಂಹ ಅವರಿಗೆ ತಿರುಗುಬಾಣ ಆಯ್ತಾ ಅಂತಕ್ಕಂಥದ್ದು ಕೂಡ ಮೇಲ್ನೋಟಕ್ಕೆ ಕಂಡು ಬರ್ತಾ ಇರ್ತಕ್ಕಂಥದ್ದು. ಪೊಲೀಸ್ ಬಲ್ಲ ಮೂಲಗಳ ಪ್ರಕಾರ ಇನ್ನೂ ಕೆಲವೊಂದಷ್ಟು ಜನರನ್ನ ಅರೆಸ್ಟ್ ಮಾಡುವಂತ ನಿಟ್ಟಿನಲ್ಲಿ ಸಿಸಿಬಿಯು ತನ್ನ ಪ್ರಕ್ರಿಯೆಯನ್ನ ಕೈಗೊಂಡಿದೆ. ಸೊ ಮುಂದೆ ನೋಡ್ಬೇಕಾಗ್ತದೆ ಇನ್ನು ಎಷ್ಟು ಜನರನ್ನ ಅರೆಸ್ಟ್ ಮಾಡ್ತಾರೆ ಅಂತಕ್ಕಂಥದ್ದು ಕೂಡ ನೋಡ್ಬೇಕಾಗ್ತದೆ. ಇಂತಹ ಮೌಲ್ಯಗಳು ಎಲ್ಲೆಲ್ಲಿ ಪ್ರಚೋದನಕಾರಿ ಭಾಷಣಗಳನ್ನ ಮಾಡ್ತಾರೋ ಆ ಎಲ್ಲಾ ಕಡೆನೂ ಕೂಡ ಅಂತವರ ದಸ್ತಗಿರಿ ಮಾಡಿ ಕಾನೂನಿಗೆ ಒಪ್ಪಿಸುವಂತಹ ಕೆಲಸವನ್ನ ಸರ್ಕಾರ ಮಾಡಬೇಕಾಗ್ತದೆ. ಶ್ರೀಕಾಂತ್, ಥ್ಯಾಂಕ್ ಯು ಪುಟ್ಟಸ್ವಾಮಿ ನಿಮ್ಮೆಲ್ಲ ಮಾಹಿತಿಗಾಗಿ.